ಬೆಳಗಿನ ಶುಭೋದಯಗಳು. ಪ್ರತಿಯೊಂದು ವ್ಯಕ್ತಿಗೂ ನಾವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮು ಮತ್ತು ಯಾವುದೇ ನಿಮ್ಮ ಎಕ್ಸಾಮಿನೇಷನ್ನ ಕ್ರ್ಯಾಕ್ ಮಾಡಬೇಕು, ಈಸಿಯಾಗಿ ಕ್ರ್ಯಾಕ್ ಮಾಡೋದು ಹೇಗೆ ಮತ್ತು ಯಾವ ಟೆಕ್ನಿಕ್ ಯೂಸ್ ಮಾಡಬೇಕು ಅಂತ ತುಂಬ ಆಸಕ್ತಿ ಇದೆ. ನಾನು ಇವತ್ತು ಆ ಟೆಕ್ನಿಕ್ನ ಹೇಳ್ಕೊಡ್ತೀನಿ. ಆ ಟೆಕ್ನಿಕ್ಕು ನಿಮಗೆ ಮೋಸ್ಟ್ ಯೂಸ್ಫುಲ್ ಆಗುತ್ತೆ. ಯಾವುದೇ ಎಕ್ಸಾಮ್ ಆಗಿರಲಿ, UPSC ಆಗಿರಲಿ, ಗೇಟ್ ಆಗಿರಲಿ, ನೀಟ್ ಆಗಿರಲಿ, JEE ಆಗಿರಲಿ, ಮತ್ತು ನೆಕ್ಸ್ಟು ನಿಮ್ಗೆ ಬೇಕಾದರೆ ಬೋರ್ಡ್ ಎಕ್ಸಾಮಿನೇಷನ್ ಆಗಿರಲಿ. ಅದಕ್ಕೋಸ್ಕರ ಆ ಟೆಕ್ನಿಕ್ನ ಇವತ್ತು ನೋಡೋಣ. ಫಸ್ಟು ನೋಡೋಕ್ಕಿಂತ ಮುಂಚೆ ನಿಮಗೆ ಟೆಕ್ನಿಕ್ಕು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಿಮಗೆ ಲಾಸ್ಟ್ ಮಿನಿಟು ನಿಮಗೆ ಯಾವುದು ಆನ್ಸರ್ ಗೊತ್ತಿಲ್ಲ ಅಂದರೆ ಮಾತ್ರ ಇದಕ್ಕೆ ಹೋಗಿ. ಗೊತ್ತಿದ್ದು ತಿರ್ಗಾ ಟೆಸ್ಟ್ ಮಾಡಬೇಕು ಅಂತ ಇದಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಮ ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡನ್ನು ನಾವು ಟ್ರೈನ್ ಮಾಡಬೇಕಾಗುತ್ತೆ. ಯಾವುದೇ MCQsನ ಟ್ರೈ ಮಾಡೋಕ್ಕೆ ಇದು ವರ್ಲ್ಡ್ನ ಬೆಸ್ಟ್ ಟೆಕ್ನಿಕ್ಕು. ನಿಮಗೆ ಲಾಸ್ಟಲ್ಲಿ ಒಂದು ಟಿಪ್ಸು, 4 ಟಿಪ್ಸು ಕೂಡ ಹೇಳ್ತೀನಿ. 4 ಟಿಪ್ಸು ಅದು ವರ್ಲ್ಡ್ನ ಬೆಸ್ಟ್ ರಿಸರ್ಚ್ ಮಾಡಿ, ಮತ್ತು 60 ಎಷ್ಟು ಪೇಪರ್ನ ರಿಸರ್ಚ್ ಮಾಡಿದ್ದಾರೆ ಅಂದರೆ 100 MCQsನ ಪೇಪರ್ನ ರಿಸರ್ಚ್ ಮಾಡಿ ಅದರಲ್ಲಿ 44 ಸ್ಕೂಲು ಮತ್ತು ಕಾಲೇಜಸ್ ಇದ್ದು, ಆಮೇಲೆ ನೆಕ್ಸ್ಟು ಕಾಂಪಿಟೇಟಿವ್ ಎಕ್ಸಾಮ್ದು 66 ಇದ್ದು, ಒಟ್ಟು 2500 MCQsನ ಟೆಕ್ನಿಕ್ಕನ್ನು ಫುಲ್ಲು ಗ್ರ್ಯಾಬ್ ಮಾಡಿ ಆ 2600 ಕ್ವಶನ್ನ ನಿಮ್ಮ ಸಮ್ಮರೈಸ್ ಮಾಡಿ ಈ ಟೆಕ್ನಿಕ್ನ ತಂದಿದೆ. ಅದಕ್ಕೋಸ್ಕರ ಫಸ್ಟ್ನೇ ಟೆಕ್ನಿಕ್ಗೆ ಜಂಪ್ ಆಗೋಣ. ಏನು ಈಸಿಯಾಗಿ. ಆಮೇಲೆ ನಿಮಗೆ ಗೊತ್ತು ಫಸ್ಟ್ನೇ ಟೆಕ್ನಿಕ್ ಏನು ಅಂದರೆ, ನಮಗೆ ಪ್ಲೀಸ್ ಬ್ರೋ ಅಂತ ಕೇಳ್ತಿರ್ತೀರ. ನಿಮಗೆ ಪ್ಲೀಸ್ ಬ್ರೋ ಯಾವುದನ್ನ ಪ್ಲೀಸ್ ಮಾಡಬೇಕು ಅಂತ ನಿಮಗೆ ಡೌಟ್ ಬರ್ಬೋದು. ಫಸ್ಟ್ ಆಫ್ ಆಲ್ ನಮಗೆ ಯಾವುದನ್ನ ಒಂದು ಪಾಠ ಓದ್ತಾ ಇದ್ದೀವಿ ಅಂದರೆ ನಮ್ಮ ಮೈಂಡು ಕೇಳುತ್ತೆ ನಮ್ಮನ್ನು ಪ್ಲೀಸ್ ಮಾಡಿ ಫಸ್ಟು, ಆನಂತರ ನೀವು ಓದ್ತಾ ಹೋಗಿ ಅಂತ ಹೇಳುತ್ತೆ. ಯಾಕೆ ಅಂದರೆ ನಮ್ಮ ಮೈಂಡ್ ಯಾವಾಗ ಪ್ಲೀಸ್ ಆಗುತ್ತೆ ಸರ್ ಅಂತ ಕೇಳ್ಬೋದು ನೀವು. ಈಗ ನಾವೇನ ಫಾರ್ ಎಕ್ಸಾಂಪಲ್ ನೀವು ಒಂದು ಕೆಲಸ ಮಾಡ್ತಾ ಇರ್ತೀರ, ಒಂದು ಕೆಲಸ ನಿಮಗೆ ಪೂರ್ತಿ ಇಷ್ಟ ಆಗುತ್ತೆ, ಅವಾಗ ನಮ್ಮ ಮೈಂಡ್ ಫ್ರೆಶ್ ಆಗಿ ಓಡ್ತಾ ಇರುತ್ತೆ. ಅದೇ ನಿಮ್ಮ ಫೋರ್ಸ್ಫುಲಿ ಯಾರನ್ನ ನಿಮ್ಮನ್ನ ಆ ಕೆಲಸಕ್ಕೆ ದೂಡಿದ್ರೆ ಅವಾಗ ನಿಮ್ಮ ಕೆಲಸ ಹಂಗಲ್ಲ, ಕಂಪ್ಲೀಟ್ ಆಗಲ್ಲ, ಮತ್ತೆ ನಿಮ್ಮ ಮೈಂಡು ಕೂಡ ಶಾರ್ಪ್ ಆಗಿ ವರ್ಕ್ ಆಗಲ್ಲ. ನಿಮಗೆ ಇದು ಪ್ರಾಕ್ಟೀಸ್ ಆಗಿರುತ್ತೆ. ಪ್ರಾಕ್ಟೀಸ್ ಆದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಪ್ಲೀಸ್ ಬ್ರೋ, ಪ್ಲೀಸ್ ಮೀ ಬ್ರೋ ಅಂತ ನಮ್ಮ ಮೈಂಡ್ ಕೇಳುತ್ತೆ. ಯಾಕೆ ಕೇಳುತ್ತೆ? ಫಾರ್ ಎಕ್ಸಾಂಪಲ್ ನೀವು ತಗೊಳ್ಳಿ, ಈಗ ಒಂದು ಡಿಫಿಕಲ್ಟ್ ಕ್ವಶನ್ ಇರುತ್ತೆ, ಒಂದು ಈಸಿ ಕ್ವಶನ್ ಇರುತ್ತೆ, ಒಂದು ಮೀಡಿಯಂ ಟರ್ಮ್ ಕ್ವಶನ್ ಇರುತ್ತೆ. ನಮಗೆ ಫಸ್ಟ್ ನಾವು ಈಸಿ ಕ್ವಶನ್ಗೆ ಹೋದ್ರೆ ನಮ್ಮ ಮೈಂಡು ಫುಲ್ಲು ಹ್ಯಾಪಿ ಆಗಿರುತ್ತೆ. ಅವಾಗ ನೀವು ಇದು ಫಸ್ಟ್ನೇ ಟೆಕ್ನಿಕ್ಕು, ನಿಮಗೆ ಫುಲ್ಲು ಹ್ಯಾಪಿ ಆಗಿರುತ್ತೆ. ಆನಂತರ ನಿಮಗೆ ಡಿಫಿಕಲ್ಟ್ ಕ್ವಶನ್ನು ನಾನು ಸಾಲ್ವ್ ಮಾಡಬಲ್ಲೆ ಅಂತ ಅದಕ್ಕೆ ಅನಿಸುತ್ತೆ. ಇದು ಪ್ರಾಕ್ಟಿಕಲಿ ಪ್ರೂವ್ಡು. ನೀವು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ಬುಕ್ಕನ್ನು ಹಾಕ್ತೀನಿ, ಆ ಟೆಕ್ನಿಕ್ಗಳು ಹಾಕ್ತೀನಿ, ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಆರ್ಟಿಕಲ್ಸ್ ಕೂಡ ಪೋಸ್ಟ್ ಮಾಡ್ತೀನಿ, ಅಲ್ಲಿ ಜಾಯ್ನ್ ಆಗಿ. ಆನಂತರ ಇದು ನಾವು ಪ್ಲೀಸ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ನಮ್ಮ ಮೈಂಡ್ ಶಾರ್ಪ್ ಆಗಿ ವರ್ಕ್ ಆಗೋಕ್ಕೆ ಪ್ಲೀಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಪ್ಲೀಸ್ ಮೀ ಬ್ರೋ ಅನ್ನೋದು, ಪ್ಲೀಸ್ ಮೀ ಬ್ರೋ, ಇಲ್ಲಿ ಬಿ ಅಂತ ಬರ್ತೀನಿ, ಬ್ರೈನ್ನ ಪ್ಲೀಸ್ ಮಾಡೋದು. ಇದು ಫಸ್ಟ್ನೇ ಟೆಕ್ನಿಕ್ಕು. ನೀವು ನೆಕ್ಸ್ಟ್ನೇ ಟೆಕ್ನಿಕ್ಗೆ ಮೂವ್ ಆಗೋಣ ಅಂದರೆ, ನೆಕ್ಸ್ಟ್ನೇ ಟೆಕ್ನಿಕ್ ಯಾವುದು ಅಂದರೆ ಲೊಕೇಶನ್ ರೀಕಾಲ್. ಈಗ ಲೊಕೇಶನ್ ರೀಕಾಲ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಲೊಕೇಶನ್ ರೀಕಾಲ್ ಅನ್ನೋದು ಯಾಕೆ ಅಂದರೆ, ಒಂದು ಸಿಚುಯೇಷನ್ನು ಅಥವಾ ಒಂದು ಲೊಕೇಶನ್ ಬೇಸ್ಡ್ ಅಂದರೆ, ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ಮೆಮೊರಿ ಕಾಂಟೆಸ್ಟ್ ರೀಕಾಲ್ ಅಂತ. ಮೆಮೊರಿ ಕಾಂಟೆಸ್ಟ್ ರೀಕಾಲ್ ಅಂದರೆ ನಾವು ಯಾವುದೋ ಒಂದು ಟೈಮಲ್ಲಿ ಆ ಸಬ್ಜೆಕ್ಟ್ನ ಓದಿರ್ತೀವಿ ಅಥವಾ ಮೈಂಡ್ ಮ್ಯಾಪ್ ಮಾಡ್ಕೊಂಡು ಓದಿರ್ತೀವಿ. ಮೈಂಡ್ ಮ್ಯಾಪ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ. ಈಗ ಮೈಂಡ್ ಮ್ಯಾಪ್ ಅಲ್ಲಿ
ಇಲ್ಲೊಂದು ಸರ್ಕಲ್ ಮಾಡಿರ್ತೀವಿ. ಇದು ಇಂಟರ್ ರಿಲೇಟೆಡ್ ಆಗಿರುತ್ತೆ. ಇಲ್ಲಿ ಎ ಇರುತ್ತೆ, ಇಲ್ಲಿ ಬಿ ಇರುತ್ತೆ, ಇಲ್ಲಿ ಸಿ ಇರುತ್ತೆ. ಇದು ಯಾಕೆ ಇಂಟರ್ ರಿಲೇಟೆಡ್ ಅಂತ ನಾವು ಒಂದು ಮೈಂಡ್ ಮ್ಯಾಪ್ ಮಾಡಿರ್ತೀವಿ. ನಮಗೆ ಇಲ್ಲಿ ಲೊಕೇಶನ್ ರೀಕಾಲ್ ಮಾಡಿದಾಗ ನಮಗೆ ಆ ಎಕ್ಸಾಕ್ಟ್ ವರ್ಡ್ ನ ಜ್ಞಾಪನ ಮಾಡ್ಕೊಳ್ಳೋದು ಬೇಡ, ಆ ಸಿಚುಯೇಷನ್ ನ ಜ್ಞಾಪನ ಮಾಡ್ಕೊಂಡ್ರೆ ನಿಮಗೆ ಆನ್ಸರ್ ಆಟೋಮೆಟಿಕಲಿ ಬರುತ್ತೆ. ಇದು ವೆಲ್ ಪ್ರೂವ್ಡ್ ಇದು. ಅದಕ್ಕೋಸ್ಕರ ನಿಮಗೆ ಈ ಸಿಚುಯೇಷನ್ ಅಲ್ಲಿ ನಾನು ಎ ನ ಎಲ್ಲಿ ಪ್ಲೇಸ್ ಮಾಡಿದ್ದೆ, ಬಿ ನ ಎಲ್ಲಿ ಪ್ಲೇಸ್ ಮಾಡಿದ್ದೆ ಅನ್ನೋದು ಜ್ಞಾಪನ ಬಂದ್ರೆ ಸಾಕು. ನೀವು ಆಟೋಮೆಟಿಕಲಿ UPSC ಮತ್ತೆ UGC ನೆಟ್ ಅಥವಾ JEE ನೀಟ್ ಯಾವುದೇ ಸಬ್ಜೆಕ್ಟ್ಗಳಲ್ಲಿ ವೆಲ್ ಆನ್ಸರ್ನ ಮಾಡ್ಬೋದು. ನೀವು ಕೇಳ್ಬೋದು, ಸರ್ ನೀವು ಈ ಟೆಕ್ನಿಕ್ ನ ಯೂಸ್ ಮಾಡಿದ್ದೀರಾ ಅಂತ ಕೇಳ್ಬೋದು. ನಾನು ಟೆಕ್ನಿಕ್ ಇದೆ ಅಂತ ನನಗೆ ಇವಾಗೇ ಗೊತ್ತಾಗಿದ್ದು. ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಯೂಸ್ ಮಾಡ್ತೀನಿ, ಮತ್ತೆ ನಾನು UGC ನೆಟ್ ಕ್ವಾಲಿಫೈ ಮಾಡಿದಾಗೂ ಯೂಸ್ ಮಾಡಿದ್ದೀನಿ, ಮತ್ತೆ ಪ್ರತಿಯೊಂದು MCQs ಎಕ್ಸಾಮ್ ಮಾಡಿದಾಗೂ ಯೂಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ಈ ಟೆಕ್ನಿಕ್ ಬೆಸ್ಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋದಾದ್ರೆ ಮೂರನೇ ಟೆಕ್ನಿಕ್ಕು, ಹಲವಾರು ವಿದ್ಯಾರ್ಥಿಗಳು ಮತ್ತೆ ಹಲವಾರು ನಮ್ಮ ಮಿತ್ರರು ಕೇಳ್ತಾ ಇರೋದು ಟೈಮ್ ಮ್ಯಾನೇಜ್ಮೆಂಟ್ ನಲ್ಲಿ ಎಡವ್ತಾರೆ. ಇದು ನಾನು ಟೆಕ್ನಿಕ್, ಇದು ನಾನು ನಿಮಗೆ ಪ್ರೊಸೀಜರ್ ಹೇಳ್ತಾ ಇದ್ದೀನಿ, ಅದು ನಿಮಗೆ ಟೆಕ್ನಿಕ್ ಅನ್ಸುತ್ತೆ. ಪ್ರೊಸೀಜರ್ಗೆ ಮೂವ್ ಆಗೋಣ. ಇಲ್ಲಿ ನೋಡಿ 10 ನಿಮಿಷ, ಫಸ್ಟ್ 10 ನಿಮಿಷ ಈಸಿದು ಫುಲ್ಲು ಕ್ವಶನ್ ನ ಮಾಡ್ಬಿಡಿ. ಆನಂತರ 20 ನಿಮಿಷ ಮಾಡರೇಟ್ ನ ತಗೊಳ್ಳಿ. ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು 10 ನಿಮಿಷ ಡಿಫಿಕಲ್ಟ್ ಅಥವಾ ಟಫ್ ಸಬ್ಜೆಕ್ಟ್ ತಗೊಳ್ಳಿ. ಇನ್ನು 10 ನಿಮಿಷ ನಿಮ್ಗೆ ರೀಕಾಲ್ ಮಾಡಿ, ರೀಕಾಲ್ ಅಥವಾ ರೀಚೆಕ್ ಮಾಡಿ. ಇದು ವೇರಿ ಆಗುತ್ತೆ. ನಿಮ್ಗೆ ಮೂರು ನಿಮಿಷ ಆಗಿರ್ಲಿ, 4 ನಿಮಿಷ ಆಗಿರ್ಲಿ, ನಿಮ್ಗೆ ವೇರಿ ಆಗುತ್ತೆ. ಯಾಕೆ ವೇರಿ ಆಗುತ್ತೆ ಅಂದ್ರೆ ನಿಮ್ಗೆ 3 ಗಂಟೆ ಪೇಪರ್ ಇರುತ್ತೆ ನೋಡಿ. ಇಲ್ಲಿಂದ ನಿಲ್ಸಿದ್ದ ರೀಕಾಲ್ ಅಂಡ್ ರೀಚೆಕ್ ನ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡಿ ಫಸ್ಟ್ 10 ನಿಮಿಷ ಈಸಿವನ್ನ ಬರೀರಿ. ಅದಕ್ಕೋಸ್ಕರನೇ ನಮ್ಮ ಮೈಂಡ್ ಇರುತ್ತೆ, ಪ್ಲೀಸ್ ಮೈಂಡ್ ನ ಮಾಡಿ, ಪ್ಲೀಸ್ ಮಾಡಿ ಅಂತ. ಏನು ಅಂದ್ರೆ ಅದನ್ನ ಎಂಕರೇಜ್ ಮಾಡಿ. ಅದಕ್ಕೋಸ್ಕರ ಫಸ್ಟ್ 10 ನಿಮಿಷ ನಿಮ್ಗೆ ಈಸಿ ಕ್ವಶನ್ ನ ಡೀಲ್ ಮಾಡಿ. ಆನಂತರ 20 ನಿಮಿಷ ಮಾಡರೇಟ್ ಹೋಗಿ. ನಮ್ಗೆ ಮೋಸ್ಟ್ ಆಫ್ ದಿ ಕಾಂಪಿಟೇಟಿವ್ ಅಲ್ಲಿ ಈ ಎರಡು ಇರೋ ತರ ಮೀಡಿಯಂ ಮತ್ತು ಮಾಡರೇಟ್, ಈಸಿ ಮತ್ತು ಮಾಡರೇಟ್ ಆ ಪೇಪರ್ ಅಲ್ಲಿ ಡೀಲ್ ಮಾಡ್ಬಿಡ್ಬೋದು. ಡಿಫಿಕಲ್ಟ್ ಗೆ ಲಾಸ್ಟ್ ಹೋಗಿ. ಡಿಫಿಕಲ್ಟ್ ನಲ್ಲಿ ನಮಗೆ ಸಾಕಷ್ಟು ಕ್ವಶನ್ಗಳು ಬರಬೇಕು ಅಂತ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಮಗೆ ಹಲವಾರು ಕಮ್ಮಿ ಸಬ್ಜೆಕ್ಟ್ಗಳು ಗೊತ್ತಿದ್ರು ಸಾಕು, ನೀವು ಆರಾಮ್ಸೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ಬೋದು. ನಾನು ಕೂಡ ಇದೇ ಟೆಕ್ನಿಕ್ ಯೂಸ್ ಮಾಡ್ತೀನಿ. ಲಾಸ್ಟ್ ರೀಕಾಲ್ ಮಾಡಬೇಕು ಅಥವಾ ರೀಚೆಕ್ ಮಾಡಬೇಕು, ಕ್ವಿಕ್ ರೀಚೆಕ್ ಮಾಡಬೇಕು. ಲಾಸ್ಟ್ 10 ನಿಮಿಷ ಯಾವ್ದನ್ನ ನೀವು ಕ್ವಶನ್ಗಳು ಬಿಟ್ಟಿರ್ತೀರಾ ಅದನ್ನ ರೀಚೆಕ್ ಮಾಡಿ ಸೊಲ್ಯೂಷನ್ ನ ಮಾಡಬೇಕಾಗುತ್ತೆ. ಇದು ಎರಡನೇ ಟೆಕ್ನಿಕ್ಕು. ನೆಕ್ಸ್ಟ್ ಟೆಕ್ನಿಕ್ಗೆ ಮೂರನೇ ಟೆಕ್ನಿಕ್ಕು. ನೆಕ್ಸ್ಟ್ ಟೆಕ್ನಿಕ್ಗೆ ಮೂವ್ ಆಗೋದಾದ್ರೆ 4ನೇ ಟೆಕ್ನಿಕ್ಕು. ಅದಕ್ಕಿಂತ ಮುಂಚೆ ನಿಮ್ಗೆ ಸಬ್ಜೆಕ್ಟ್ ವೈಸ್ ಹೇಳ್ತೀನಿ ಅಂತ ಹೇಳಿದ್ದೆ, ಹೇಗೆ ಸಬ್ಜೆಕ್ಟ್ ವೈಸ್ ನ ಡೀಲ್ ಮಾಡೋದು ಅಂತ. ನಿಮ್ಗೆ ಮ್ಯಾಥ್ಸ್ ನ ತಗೊಳ್ಳೋದಾದ್ರೆ ಆಪ್ಷನ್ ಅಲ್ಲೇ ಇರುತ್ತೆ, ಚೆಕ್ ಮಾಡಿ, ಪುಟ್ ಮಾಡಿ. ಈಗ 10 + 2x = 40 ಅಂತ ಕೊಟ್ಟಿರ್ತಾರೆ. ಆಪ್ಷನ್ ಅಲ್ಲಿ ಏನೇನು ಕೊಟ್ಟಿರ್ತಾನೆ, 10 ಕೊಟ್ಟಿರ್ತಾನೆ, 5 ಕೊಟ್ಟಿರ್ತಾನೆ, 6 ಕೊಟ್ಟಿರ್ತಾನೆ, 7 ಕೊಟ್ಟಿರ್ತಾನೆ. ನಿಮ್ಗೆ ನೋಡಿ ಇಲ್ಲಿ ಪುಟ್ ಮಾಡಿ ನೋಡಿ. ಇಲ್ಲಿ 10 ಹಾಕಿದ್ರೆ 20 ಬರುತ್ತೆ, ಚಾನ್ಸಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಒಂದೇ ನಿಮಿಷ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಆಮೇಲೆ ಸರ್ ನೀವೇ ತಪ್ಪು ಮಾಡಿದ್ರಲ್ಲ ಅಂತ ಅಂದ್ಬೇಡಿ. 15 ಹಾಕಿದ್ನಲ್ಲ, 15 ಹಾಕಿ ನೋಡಿ, ಆನ್ಸರ್ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. 15 ಆನ್ಸರ್. ಮ್ಯಾಥ್ಸ್ ಅಲ್ಲಿ ಈ ತರ ಪುಟ್ ಮಾಡಿ ಆಪ್ಷನ್ ನೋಡ್ಬೋದು.
ಆನಂತರ ಇಂಗ್ಲಿಷಲ್ಲಿ ಯಾವುದೇ ಆನ್ಸರ್ ಆಗಿರುತ್ತಲ್ಲ ಅದರಲ್ಲಿ ಗ್ರಾಮ್ಯಾಟಿಕಲ್ ಎರರ್ಸ್ಗಳಿರುತ್ತೆ. ಜನರಲಿ ಗ್ರಾಮ್ಯಾಟಿಕಲ್ ಎರರ್ಸ್ ಲಾಂಗ್ ಸೆಂಟೆನ್ಸ್ಗಳಲ್ಲಿ ಗ್ರಾಮ್ಯಾಟಿಕಲ್ ಎರರ್ ಮಾಡಿರ್ತಾರೆ. ಯಾಕೆ ಮಾಡಿರ್ತಾರೆ ಅಂದ್ರೆ ಅವರಿಗೆ ಒಂದು ಆಪ್ಷನ್ ಪುಟ್ ಮಾಡಬೇಕಾಗಿರುತ್ತೆ. ಗ್ರಾಮ್ಯಾಟಿಕಲ್ ಎರರ್ನ ನೋಡಲ್ಲ ಅವರು, ಅದು ಮೋಸ್ಟ್ ಪ್ರಾಬಬಲಿ ಆನ್ಸರ್ ಆಗಿರಲ್ಲ. ಯಾಕೆಂದ್ರೆ ಗ್ರಾಮ್ಯಾಟಿಕಲ್ ಎರರ್ಗಳಿರುತ್ತೆ. ಆಮೇಲೆ ಸೈನ್ಸ್ಗೆ ಬರೋದಾದ್ರೆ ಯೂನಿಟ್ ಮತ್ತು ಡೈಮೆನ್ಷನ್ ನ ಯೂಸ್ ಮಾಡಿ. ಯೂನಿಟ್ ಮತ್ತು ಡೈಮೆನ್ಷನ್ ನ ಯೂಸ್ ಮಾಡಿದ್ರೆ ನಿಮಗೆ ಆರಾಮ್ಸೆ ಕ್ರ್ಯಾಕ್ ಮಾಡ್ಬೋದು ಯಾವುದೇ ಸೈನ್ಸ್ ಅಥವಾ ಮ್ಯಾಥ್ಸ್ ಕ್ವಶನ್ಗಳು. ನೆಕ್ಸ್ಟ್ ಫೋರ್ತ್ ಟೆಕ್ನಿಕ್ಗೆ ಬರೋದಾದ್ರೆ ನಾನು ಬೆಸ್ಟ್ ಇದೆ ಪ್ರಿಫರ್ ಮಾಡೋದು ಪ್ರಾಕ್ಟೀಸ್ ದ ಪೇಪರ್. ಫೋರ್ತ್ ಟೆಕ್ನಿಕ್ ಪ್ರಾಕ್ಟೀಸ್ ದ ಪೇಪರ್. ನೀವು ಎಷ್ಟೇ ದೊಡ್ಡ ಎಕ್ಸಾಮ್ಗಳು ತಗೊಳ್ಳಿ, ಯಾವುದೇ UPSC ಅಂತ ಟಾಪ್ ಲೆವೆಲ್ ಎಕ್ಸಾಮ್ ತಗೊಳ್ಳಿ, ಪ್ರಾಕ್ಟೀಸ್ ದ ಪೇಪರ್ ಬೆಸ್ಟ್. ಯಾಕೆ ಬೆಸ್ಟ್ ಅಂತ ಹೇಳ್ತೀನಿ ಅಂದ್ರೆ ನಾನು ಕೂಡ ಯೂಸ್ ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ ಪೇಪರ್ನ ನೀವು ಏನನ್ನ ಪ್ರತಿ ದಿವಸ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ ಪರ್ಫೆಕ್ಷನ್ ಬರುತ್ತೆ. ಮತ್ತೆ ನಮಗೆ ಒಂದು ರೀತಿ ಪ್ರೀವಿಯಸ್ ಇಯರ್ ಪೇಪರ್ ನಮಗೆ ಒಂದು ಟೆಕ್ನಿಕ್ಗೆ ಅಥವಾ ನಮಗೆ ಒಂದು ಸ್ಕೋಪ್ ಕೊಡುತ್ತೆ ಆ ಎಕ್ಸಾಮ್ ನ ಕ್ರ್ಯಾಕ್ ಮಾಡೋಕ್ಕೆ. ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇರೋದು. ಯಾಕೆ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಓದಿ, ಬೋರ್ಡ್ ಎಕ್ಸಾಮ್ ಆಗಿರ್ಲಿ, UPSC ಆಗಿರ್ಲಿ, SSC ಆಗಿರ್ಲಿ, ರೈಲ್ವೆ ಆಗಿರ್ಲಿ, ಯಾವುದೇ ಆದ್ರೂ ನಾನು ಕೂಡ ಅದೇ ಮಾಡೋದು. ಪ್ರೀವಿಯಸ್ ಇಯರ್ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಬೋದು. ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇರೋದು. ನೆಕ್ಸ್ಟ್ ಬರೋದಾದ್ರೆ ನಿಮ್ಗೆ ಹೇಳಿದ್ದೆ ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಟಿಪ್ಸ್ ಹೇಳ್ತೀನಿ, ಅದು ಯಾರು ಬರ್ದಿರೋದು ಅಂತ ಕೂಡ ಹೇಳಿದ್ದೀನಿ ನಿಮ್ಗೆ. ರಾಕ್ ಬ್ರೇಕ್ ಸೀಸರ್ ಬುಕ್ ಅಲ್ಲಿ ನಿಮ್ಗೆ ವಿಲಿಯಂ ಅವರು ಬರ್ದಿರೋದನ್ನ ನಿಮ್ಗೆ ತಿಳಿಸ್ತೀನಿ. ಆ ಟೆಕ್ನಿಕ್ ನೀವು ಬುಕ್ ನ ಹೆಸರು ಚೆಕ್ಔಟ್ ಮಾಡ್ಬೋದು. ರಾಕ್ ಬ್ರೇಕ್ ಸೀಸರ್ ಅನ್ನೋ ಬುಕ್ ಅಲ್ಲಿ ನಿಮ್ಗೆ ಇದು ಸ್ಟೋನ್ ಪೇಪರ್ ಸೀಸರ್ ಅಂತ ಇರುತ್ತಲ್ಲ, ಅದನ್ನ ರಾಕ್ ಬ್ರೇಕ್ ಸೀಸರ್ ಅನ್ನೋ ಬುಕ್ ಅಲ್ಲಿ ವಿಲಿಯಂ ಪೌಂಡ್ಸ್ಟನ್ ಅವರು ಬರ್ದಿರೋದು ಇದು. ನಾನು ಹೇಳ್ತಾ ಇರೋದಲ್ಲ, ರಿಸರ್ಚ್ ಬೇಸ್ ಅದನ್ನ ಹೇಳೋದಲ್ಲ, ಎಷ್ಟು ಪೇಪರ್ ನ ರಿಸರ್ಚ್ ಮಾಡಿ ಇದನ್ನ ತಗೊಂಡ್ಬಂದಿದ್ದಾರೆ. ಅದಕ್ಕೋಸ್ಕರ ಇದನ್ನ ಟ್ಯುನ್ಕೋ ಟೆಕ್ನಿಕ್ ಅಂತಾನೂ ಕೂಡ ಕರೀತಾರೆ. ಟೆಕ್ನಿಕ್ ಅಂತಾನೂ ಕರೀತಾರೆ. ಇಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ನು ಹೇಳಿರೋದು ಏನು ಅಂದ್ರೆ ಲಾಂಗ್ ಸ್ಟೇಟ್ಮೆಂಟ್ ಯಾವ್ಯಾವ ಬರುತ್ತೋ ಪ್ರಾಬಬಲ್ ಆನ್ಸರ್ ಅದೇ ಆಗಿರುತ್ತೆ. ಈಗ ಲಾಂಗ್ ಸ್ಟೇಟ್ಮೆಂಟ್ಗಳು ಬರುತ್ತೆ ನಿಮಗೆ ಕ್ವಶನ್ ಅಲ್ಲಿ, ಅದೇ ಪ್ರಾಬಬಲ್ ಆನ್ಸರ್ ಆಗಿರುತ್ತೆ. ಲಾಂಗ್ ಸ್ಟೇಟ್ಮೆಂಟ್ ನೋಡಿ, ಫಸ್ಟ್ನೇ A ಕ್ವಶನ್ ಇಷ್ಟಿರುತ್ತೆ, B ಕ್ವಶನ್ ಇಷ್ಟಿರುತ್ತೆ, C ಇಷ್ಟಿರುತ್ತೆ, D ಇಷ್ಟಿರುತ್ತೆ. ಪ್ರಾಬಬಲ್ A ಕ್ವಶನ್ ಆನ್ಸರ್ ಆಗಿರುತ್ತೆ ಅಂತ ಅವನು ಹೇಳಿರೋದು. ಯಾಕೆ ಅಂದ್ರೆ ಲಾಂಗ್ ಕ್ವಶನ್ ಆನ್ಸರ್ ಆದಾದ್ಮೇಲೆ ನಮ್ಮ ಟೀಚರ್ಗಳು ಅವರು ಪರ್ಪಸ್ಫುಲಿ ಶಾರ್ಟ್ ಆನ್ಸರ್, ಯಾಕೆ ಅಂದ್ರೆ ಅಲ್ಲಿ ಒಂದು ಕ್ವಶನ್ಗೆ ಅದು ಸೂಕ್ತ ಆಗಿರಲ್ಲ, ಆದ್ರೆ ಆಪ್ಷನ್ ಹಾಕ್ಬೇಕಾಗಿರುತ್ತೆ ಅಂತ ಹಾಕ್ತಾರೆ. ಅದಕ್ಕೋಸ್ಕರ ಅಂತ ಅವನು ಹೇಳಿದಾನೆ. ನೆಕ್ಸ್ಟ್ ಇದು ಎಷ್ಟು ಪರ್ಸೆಂಟ್ ಅಪ್ಪ ಯೂಸ್ ಆಗ್ಬೋದು ಅಂದ್ರೆ 90% ಚಾನ್ಸಸ್ ಇದೆ. ಯಾವ್ದು ಲಾಂಗ್ ಸ್ಟೇಟ್ಮೆಂಟ್ ಇರುತ್ತೋ ಅದು 90% ಚಾನ್ಸಸ್ ಇದೆ ಆನ್ಸರ್ ಆಗಕ್ಕೆ. ನೆಕ್ಸ್ಟ್ ಬರೋದಾದ್ರೆ ಎಲಿಮಿನೇಷನ್ ಟೆಕ್ನಿಕ್ ನ ಯೂಸ್ ಮಾಡಿ. ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡೋದು ನಿಮ್ಗೆ ಗೊತ್ತೇ ಇದೆ. ಹೇಗೆ ಅಂದ್ರೆ ಈಗ ಹೇಳಿದ್ನಲ್ಲ ಲಾಂಗ್ ಕ್ವಶನ್ ಶಾರ್ಟ್ ಕ್ವಶನ್ ಅಂತ, ಅದನ್ನ ಎಲಿಮಿನೇಷನ್ ಟೆಕ್ನಿಕ್ ಅಲ್ಲಿ ಯೂಸ್ ಮಾಡಿದ್ರೆ ನಿಮ್ಗೆ ಪ್ರಾಬಬಲ್ ಆನ್ಸರ್ ಸಿಕ್ಕೇ ಸಿಗುತ್ತೆ. ಮತ್ತೆ ಎಲಿಮಿನೇಷನ್ ಟೆಕ್ನಿಕ್ ಹೇಗೆ ಯೂಸ್ ಮಾಡಬೇಕು ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಆ ಕ್ವಶನ್ ನ ಒಂದೇ ಒಂದು ಸ್ಟೇಟ್ಮೆಂಟ್ ಅನ್ನ ಗೊತ್ತಿದ್ರೆ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಬರೋದಾದ್ರೆ ಬುಕ್ ಸಜೆಸ್ಟ್ ದಟ್ ದಿಸ್ ತ್ರೀ ಟುಗೆದರ್ ಕ್ವಶನ್ ಡು ನಾಟ್ ಬಿ
ಹ್ಯಾವಿಂಗ್ ಎ ಸೇಮ್ ಸೀಕ್ವೆನ್ಸ್ ಅಂದ್ರೆ ಅವನೇನ್ ಹೇಳ್ತಾ ಇರೋದು, ನೆಕ್ಸ್ಟ್ ಫಸ್ಟ್ ಎ ಬಂದಿರುತ್ತೆ, ಫಸ್ಟ್ನೇ ಕ್ವಶನ್ ಎ ಆನ್ಸರ್ ಆಗಿರುತ್ತೆ, ಸೆಕೆಂಡ್ನೇ ಕ್ವಶನ್ ಬಿಡಿ, ಆಮೇಲೆ ಮೂರನೇ ಕ್ವಶನ್ ಇಲ್ಲಿ ಡಿ ಬಂದಿರುತ್ತೆ, ಇಲ್ಲಿ ಏನು ಬರಕ್ಕಾಗಲ್ಲ, ಡಿನು ಬರಕ್ಕಾಗಲ್ಲ. ಇದನ್ನ ಎಲಿಮಿನೇಟ್ ಮಾಡ್ಬಿಡಿ, ನಿಮ್ಗೆ ಬೇಕಾದ್ರು ಬಿ ಮತ್ತೆ ಸಿ ಬಿಕ್ಕುತ್ತೆ. ನಿಮಗೆ ಗೊತ್ತು ಗೋಲ್ಡನ್ ರೂಲ್ ಏನ್ ಹೇಳುತ್ತೆ ಅಂದ್ರೆ, ಮೋರ್ ಪ್ರಾಬಬಲಿ 28% ಬಿ ಆನ್ಸರ್ ಆಗಿರುತ್ತೆ. ಕಣ್ಣು ಮುಚ್ಕೊಂಡು ಬಿ ಹಾಕ್ಬಿಟ್ಟು ಬನ್ನಿ, ಕರೆಕ್ಟ್ ಆಗುತ್ತೆ. ಸಕ್ಸೆಸಿವ್ ಆನ್ಸರ್ ರಿಪೀಟ್ ಆಗಲ್ಲ, ಎ ಅಂತಾನೆ ರಿಪೀಟ್ ಆಗಲ್ಲ, ಹಿಂದೆ ಅದು ಡಿ ಆಗಿದ್ರೆ ಡಿ ರಿಪೀಟ್. ಆ ನಂತರ ನೆಕ್ಸ್ಟ್ ನಿಮ್ಗೆ ಸ್ಯಾನಿಟ್ ಆಪ್ಷನ್ ಅಂತ ಇದೆ, ಸ್ಯಾನಿಟೈಸ್ ಆಪ್ಷನ್ ಅಂತಾನೂ ಇದೆ. ಸ್ಯಾನಿಟೈಸ್ ಆಪ್ಷನ್ ಅಂದ್ರೆ ನಿಮ್ಗೆ ಜಸ್ಟ್ ನೀವು ಕೈ ತೊಳೆದ ಆಪ್ಷನ್. ಅದು ನನ್ ಆಫ್ ದಿ ಅಬೋ, ಆಲ್ ಆಫ್ ದಿ ಅಬೋ, ನನ್ ಆಫ್ ದಿ ಅಬೋ. ನೀವು ಕೇಳ್ಬೋದು ಸರ್ ಇದಕ್ಕೆ ನೀವು ಹೇಳಿದ್ರ ಸೀಕ್ವೆನ್ಸ್ ಅದು ಎಷ್ಟು ಪರ್ಸೆಂಟ್ ವರ್ಕ್ ಆಗುತ್ತೆ? 80%, ಮೋರ್ ಪ್ರಾಬಬ್ಲಿ 80% ವರ್ಕ್ ಆಗುತ್ತೆ. ಆನಂತರ ಇದು ನಿಮ್ಗೆ ಸ್ಯಾನಿಟ್ ಆಪ್ಷನ್ ಹೆಂಗೆ ಅಂದ್ರೆ, ನನ್ ಆಫ್ ದಿ ಅಬೋ ಆಲ್ ಆಫ್ ದಿ ಅಬೋ ಇರುತ್ತಲ್ಲ, ಅದು ಗೋಲ್ಡನ್ ರೂಲ್ ಆಗಿರುತ್ತೆ. UPSC ಮೋರ್ ಆಫನ್ ನನ್ ಆಫ್ ದಿ ಅಬೋ ಆಲ್ ಆಫ್ ದಿ ಅಬೋ ವರ್ಕ್ ಆಗುತ್ತೆ, 90% ವರೆಗೂ ವರ್ಕ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಚೆಕ್ ಮಾಡಿ, ಒಂದೇ ಒಂದು ನಿಮ್ಗೆ ಯಾವ್ದಾರ ಒಂದು ಇದು ಅದು ಎರಡು ಆಪ್ಷನ್ ಕರೆಕ್ಟ್ ಆಗಿದೆ ಅಂದ್ರೆ ನನ್ ಆಫ್ ದಿ ಅಬೋಗೆ ಹೋಗಿ. ಆನಂತರ ಅದು ಆಗ್ಲಿಲ್ಲ ಅಂದ್ರೆ ಬಿ, ಗೋಲ್ಡನ್ ರೂಲ್ ಬಿಗೆ ಹೋಗಿ. ಮತ್ತೆ ಇನ್ನೊಂದು ಲಾಸ್ಟ್ ಟಿಪ್ಸ್ ಏನು ಅಂದ್ರೆ, ಟ್ರೂ ಆರ್ ಫಾಲ್ಸ್ ಅಲ್ಲಿ ಎಷ್ಟು ಚಾನ್ಸಸ್ ಇದೆ ಟ್ರೂ ಆಗಕ್ಕೆ? ಟ್ರೂ ಆಗಕ್ಕೆ 56% ಚಾನ್ಸಸ್ ಇದೆ ಅಂತ ಅವನು ಹೇಳಿದ್ದಾರೆ. 56%, ಫಾಲ್ಸ್ ಆಗಕ್ಕೆ 44% ಅಂತ ಹೇಳಿದ್ದಾರೆ. ಇಷ್ಟು ಇವತ್ತಿನ ಮೈಂಡ್ ಮ್ಯಾಪಿಂಗ್ ಅಂತ ಹೇಳ್ಬೋದು, ಅಥವಾ ಮೈಂಡ್ ರಿಫ್ರೆಶ್ಮೆಂಟ್ ಅಂತಾನೂ ಹೇಳ್ಬೋದು. ಟೆಕ್ನಿಕ್ಗಳ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಮಾಡ್ಬೋದು. ಇದನ್ನ ನಾನು ಬೆಸ್ಟ್ ಆಗಿ ಕೊಡ್ತೀನಿ, ನೀವು ಸ್ಕೋರ್ ಮಾಡ್ಬೋದು, ತಲೆ ಕೆಡಿಸ್ಕೋಬೇಡಿ. ಯಾವುದೇ ಬೋರ್ಡ್ ಎಕ್ಸಾಮ್ ಆಗಿರಲಿ, IAS ಆಗಿರಲಿ, IPS ಆಗಿರಲಿ, KAS ಆಗಿರಲಿ, KPTCL ಆಗಿರಲಿ, ಯಾವುದೇ MCQs ಎಲ್ಲೆಲ್ಲಿ ಕ್ವಶನ್ ಬರುತ್ತೋ ಇದನ್ನ ಯೂಸ್ ಮಾಡಿ ನೀವೇ ರಿಸಲ್ಟ್ನ ಫೈಂಡ್ ಔಟ್ ಮಾಡ್ತೀರಾ. ಮತ್ತೆ ಮಾಡಲ್ ಕ್ವಶನ್ ಪೇಪರ್ ಅಲ್ಲೂ ಯೂಸ್ ಮಾಡಿ, ಆಮೇಲೆ ಯಾವ್ದಾರ ಮಾಕ್ ಟೆಸ್ಟ್ ಕೊಡ್ಬೇಕಾದ್ರೂ ಯೂಸ್ ಮಾಡಿ. ಮತ್ತೆ ಈ ಟೆಕ್ನಿಕ್ನ ನಾವು ಹೇಳ್ಕೊಟ್ಟಾಗ ಕೆಲವು ವಿದ್ಯಾರ್ಥಿಗಳು ಒಲಿಂಪಿಯಾಡ್ ಅಲ್ಲೂ ಕೂಡ ಸ್ಕೋರ್ ಮಾಡಿದ್ದಾರೆ. ಮತ್ತೆ ಅದಕ್ಕೋಸ್ಕರ ಇದು ಇಷ್ಟ ಆಗಿದ್ರೆ ಈ ಚಾನೆಲ್ನ ಲೈಕ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಟೆಕ್ನಿಕ್ಗಳು ಮುಂದೆ ಬರ್ತಾ ಇರುತ್ತೆ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಆಮೇಲೆ ಆ ಆರ್ಟಿಕಲ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇರುತ್ತೆ, ಹೋಗಿ ಅಲ್ಲಿ ನೋಡಿ. ಧನ್ಯವಾದಗಳು.